ಬೆಳಿಗ್ಗೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡೆ. ಬಟ್ಟೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆ, ಸೊ ಅದಕ್ಕೋಸ್ಕರ ಈ ಥರ ಆಯಿತು ನೋಡಿ. ನಾನು ಫ್ರಂಟು ಮತ್ತು ಬ್ಯಾಕು ನಾನು ಅಂದರೆ ಇವರಿಬ್ಬರೇ, ನನ್ನ ಮಗ ಮತ್ತು ಬರೋದಿದೆ, ಭೇಟಿಯಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ 1 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಊರಿಂದ ಬಂದ ಮೇಲೆ ಬೆಳಿಗ್ಗೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡೆ. ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಒಂದು 2-3 ಬಕೆಟ್ ಬಟ್ಟೆ ಇತ್ತು, ಅದಿಷ್ಟು ಕೂಡ ವಾಶ್ ಮಾಡಿದೆ. ಹಾಗಾಗಿ ಇವಾಗ 1 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸಿಕ್ಕಾಪಟ್ಟೆ ಚಳಿ ಇದೆ ಗಾಯ್ಸ್. ನಿಮ್ಮ ಕಡೆ ಹೇಗಿದೆ? ಹೀಗೆ ಇದೆನಾ ಚಳಿ, ಅಥವಾ ಇದಕ್ಕಿಂತಲೂ ಜಾಸ್ತಿ ಇದೆನಾ? ನನಗೆ ಮಾತೇ ಬರಲ್ಲ. ಸ್ವಲ್ಪ ಬಿಸಿಲಾದಾಗ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಮೂಗೆಲ್ಲ ಕಟ್ಕೊಂಡ್ಬಿಡತ್ತೆ, ಉಸಿರಾಡೋಕ್ಕೆ ಕೂಡ ಆಗಲ್ಲ ಒಂದೊಂದು ಸಾರಿ. ಹಾಗಾಗಿ ಏನೋ ಗ್ಯಾಸ್ ಚಾಲು ಮಾಡಿಕೊಂಡು ಸ್ವಲ್ಪ ಕಾವು ತಗೊಂಡು ಅದಾದಮೇಲೆ ಮಾತಾಡ್ತೀನಿ. ನಮ್ಮ ಅಮ್ಮಗೆ ಇವತ್ತು ಫುಲ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟೊಂದು ಚಳಿ ಆಗಿಬಿಟ್ಟಿತ್ತು ಅವಳಿಗೆ. ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಮಕ್ಕಳನ್ನ ಬೆಚ್ಚಗಿಡಿ, ನೀವು ಕೂಡ ಬೆಚ್ಚಗಿರಿ. ಇಲ್ಲದೆ ಹೋದರೆ ಈ ಟೈಮ್ನಲ್ಲಿ ಏನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂದರೆ, ಚಿಕ್ಕ ಮಕ್ಕಳಿಗೆ ಶೀತ ಬರುತ್ತೆ, ಇದರಿಂದ ಮೂಗು ಕಟ್ಟುತ್ತೆ. ಆಮೇಲೆ ಏನಪ್ಪ ಅಂದರೆ ಉಸಿರಾಟದ ತೊಂದರೆ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ ಸೊ ಅವ್ರ ಹೆಲ್ತ್ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಏನಂತಂದರೆ ಇದರಿಂದ ಏನು ಹೇಳ್ತೀವಿ, ಕಫ ಆಗುತ್ತೆ. ಸೊ ಈ ಟೈಮ್ನಲ್ಲಿ ಕಫ ಜಮಾ ಆಗಿಬಿಟ್ಟು ಉಸಿರಾಟ ತೊಂದರೆ ಆಗುತ್ತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಆಲ್ಮೋಸ್ಟ್ ಬೆಚ್ಚಗಿಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಬಿಸಿಲಿಗೆ ಕರ್ಕೊಂಡೋಗಿ. ಇದರಿಂದ ಪಿತ್ತ ಆಗಿರ್ಬೋದು. ಆಮೇಲೆ ಕಫ ಏನಿರುತ್ತಲ್ಲ ಅದು ಆಲ್ಮೋಸ್ಟ್ ಕರಗುತ್ತೆ. ಹಾಗಾಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಇದು ಬೇಸಿಕ್ ನಾವು ಮನೆಯಲ್ಲೇ ಟ್ರೀಟ್ಮೆಂಟನ್ನು ಮಕ್ಳಿಗೆ ಕೊಡಬೇಕು. ಸೊ ಹಾಗಾಗಿ ನಮ್ಮ ಅಮ್ಮ ಕೂಡ ಬೆಳಿಗ್ಗೆ ನಾನು ಹಾಗೆ ಮಾಡಿದೆ. ಅವಾಗ ಸ್ವಲ್ಪ ಪರವಾಗಿಲ್ಲ ಅವಳಿಗೆ. ಅವಾಗ ಸ್ವಲ್ಪ ಪರವಾಗಿಲ್ಲ ಮಮ್ಮಿ, ಇಲ್ಲೇ ಹೋದರೆ ಸಿಕ್ಕಾಪಟ್ಟೆ ಚಳಿ, ಆಮೇಲೆ ಇವತ್ತು ಸ್ಕೂಲಿಗೆ ಹೋಗಲ್ಲ, ಹಂಗೆ ಹಿಂಗೆ ಅಂತ ಇದ್ಲು. ಬಟ್ ಇವಾಗ ಎಕ್ಸಾಮ್ ಇರೋದ್ರಿಂದ ಸ್ಕೂಲ್ ಮಿಸ್ ಮಾಡೋ ಆಗಿಲ್ಲ ಅಲ್ವಾ. ಹಾಗಾಗಿ ಅವಳನ್ನು ಸಮಾಧಾನ ಮಾಡಿಸಿ, ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ನಿಂಬೆ ಹಣ್ಣು ಹಾಕಿದ್ದೀನಿ. ಆಮೇಲೆ ಜಿಂದ ಇರುತ್ತಲ್ವ, ಸ್ವಲ್ಪ ಜಿಂದ ಹಾಕಿ ಕುಡಿಸಿದ್ದೀನಿ. ಇದರಿಂದ ಸ್ವಲ್ಪ ಲೈಟ್ ಜ್ವರ ಇತ್ತು ಅವಳಿಗೆ. ಆಮೇಲೆ ಅದು ಕಂಟ್ರೋಲ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಗೈಸ್, ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಂದು ಊಟ ಅಂತೂ ಮುಗೀತು, ಜಸ್ಟ್ ಇವಾಗಲೇ. ಬಟ್ ನಿನ್ನೆ ಜಾತ್ರೆ ಮಾತ್ರ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಸೊ ನಾನಂತೂ ಎಂಜಾಯ್ ಮಾಡಿದೆ. ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ಖುಷಿ ಇದ್ರೂ, ಏನೇ ಇದ್ರೂ ನಾನು ಎಲ್ಲಿ ಹೋದ್ರೂ ಕೂಡ ಸ್ವಲ್ಪ ಆಲ್ಮೋಸ್ಟ್ ಎಂಜಾಯ್ ಮಾಡ್ತೀನಿ. ಹಾಗಾಗಿ ಸಖತ್ತಾಗಿ ಮಜಾ ಬಂತು. ಹಾಗೆ ಇವತ್ತು ಒಂದು 3 ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 1 o'clock ಆಗ್ತಾಯಿದೆ. ಬಟ್ ಇದಿಷ್ಟು ಬ್ಲೌಸ್ ಸ್ಟಿಚ್ ಮಾಡೋಷ್ಟೊತ್ತಿಗೆ 1.5 hour ಬೇಕಾಗುತ್ತೆ. 3 ಬ್ಲೌಸ್ ಇದೆ. ಈ 3 ಬ್ಲೌಸ್ ನಾನಿವತ್ತು ಸ್ಟಿಚ್ ಮಾಡಬೇಕು. ಬ್ಲ್ಯಾಕ್ ಆ್ಯಂಡ್ ಅದು ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಇದೆ. ಇದು ಬಂದುಬಿಟ್ಟು ಪರ್ಪಲ್ ಕಲರ್ನಲ್ಲಿದೆ, ಲೈಟ್ ಪರ್ಪಲ್ ಇದೆ. ಬಟ್ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇದು ಪರ್ಪಲ್ ಕಲರ್ನಲ್ಲಿದೆ. ಬಟ್ ಇದು 3 ಬ್ಲೌಸ್ ನಾನು ಇವಾಗ ಸ್ಟಿಚ್ ಮಾಡಬೇಕು. ಬನ್ನಿ ಇವಾಗ ಸ್ಟಿಚ್ ಮಾಡೋಣ. ಇವತ್ತು ಸ್ಟಿಚ್ ಮಾಡಿಕೊಂಡು ಸೊ ಊರಿಗೆ ಕಳಿಸ್ಬೇಕು. ಹಾಗಾಗಿ ಭಾಳ ದಿನ ಆಯಿತು ಬ್ಲೌಸ್ ಹಾಕ್ಬಿಟ್ಟು. ಹಾಗಾಗಿ ಬನ್ನಿ ಇದಿಷ್ಟು ಸ್ಟಿಚ್ ಮಾಡಿ ಆಮೇಲೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸೊ ಇಲ್ಲೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ, ಅದು ತುಂಬ ಇರಿಟೇಟ್ ಮಾಡ್ತಾಯಿದೆ ನನಗೆ. ಮೊದಲು ಚಿಕ್ಕದಿತ್ತು, ಅದು ಈಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ. ಸ್ವಲ್ಪ ಭಯ. ಬಟ್ ಏನಾಗಲ್ಲ, ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಬಟ್ ನನಗೆ ಜಾಸ್ತಿ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಆಗಲ್ಲ, ಕಡಿಮೆ, ರೇರು. ಜಾಸ್ತಿ ಅಲರ್ಜಿ ಆಯಿತು ಅಂದರೆ ಪಿಂಪಲ್ಸ್ ಆಗುತ್ತೆ. ಇನ್ನೂ ಒಂದಂದರೆ
ಈಗ ನಾವು ಬೇರೆ ಟವೆಲನ್ನು ಯೂಸ್ ಮಾಡ್ತೀವಲ್ವ, ಆ ಥರ ಯೂಸ್ ಮಾಡಿದ್ರೂ ನಮಗೆ ಪಿಂಪಲ್ಸ್ ಆಗೋದಂತೂ ಗ್ಯಾರಂಟಿ. ಬಿಕಾಸ್ ನಾನು ಒನ್ ಟೈಮು ಊರಿಗೆ ಹೋದಾಗ ನಮ್ಮ ಅತ್ತೆದು ಸೊ ಟವಲ್ ಯೂಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಈ ಥರ ಆಯಿತು ನೋಡಿ. ಅದು ಒಂದೇ ಆಗಿರೋದು, ಬಟ್ ಏನಂದರೆ ಸಿಕ್ಕಾಪಟ್ಟೆ ಪೇನ್ ಮಾಡ್ತಾಯಿದೆ ಅದು. ಇನ್ನೂ ಎಷ್ಟೊಂದು ಜನರಿಗೆ ಎಷ್ಟೆಲ್ಲ ಪಿಂಪಲ್ಸ್ ಆಗಿರುತ್ತೆ, ಅವ್ರು ಹೇಗೆ ಸಫರ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಇದೊಂದು ಆಗಿರೋದಕ್ಕೆ ಇಷ್ಟು ಆಗ್ತಾಯಿದೆ. ನಮ್ಮ ಯಜಮಾನ್ರಿಗೆ ನನಗೆ ಪಿಂಪಲ್ಸ್ ಆಯಿತು ಅಂದರೆ, ಯಾಕಾಯ್ತಲ್ಲ ಪಿಂಪಲ್ಸು ನಿನಗೆ, ಆಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವರೇ ನನಗಿಂತ ಮೊದಲು ಜಾಸ್ತಿ ಅವರೇ ಯೋಚನೆ ಮಾಡ್ತಾರೆ. ಹಾಗಾಗಿ ಏನೋ ನೀನು ಮಿಸ್ ಮಾಡಿದೀಯಾ, ಆಮೇಲೆ ಡೈಲಿ ರೊಟೀನ್ ನಿಂದು ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ಬಿಕಾಸ್ ಸ್ಕಿನ್ಗೆ ಅಷ್ಟೊಂದು ನಾನು ಪ್ರಿಫರೆನ್ಸ್ ಕೊಡೋದ್ರಿಂದ, ಸ್ಕಿನ್ನು ಆಮೇಲೆ ಹೇರು ಇದು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಅದಕ್ಕೋಸ್ಕರ ಕೇಳ್ತಾ ಇರ್ತಾರೆ, ಏನೋ ಮಿಸ್ ಆಗ್ತಾಯಿದೆ ನೋಡು ನೀನು ಡೈಲಿ ರೊಟೀನಲ್ಲಿ ಅಂತ ಕೇಳಿದ್ದಾರೆ. ಬಟ್ ಹಾಗೇನು ಮಿಸ್ ಮಾಡಿಲ್ಲ. ನಾನು ಡೈಲಿ ರೊಟೀನ್ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಮನೆಯಲ್ಲಿ ಸ್ಕಿನ್ ಕೇರ್ ಮಾಡ್ಕೊಂಡ ತಕ್ಷಣ ರೆಸ್ಟ್ ಮಾಡೋದು ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಈ ಮಂತು ನಾನು ಸ್ವಲ್ಪ ರೆಸ್ಟ್ ಕಡಿಮೆ ಮಾಡಿದ್ದೀನೇನೋ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಯಾಕಂದರೆ ಹೇಗೆ ಯಾವ ಪಿಂಪಲ್ಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈಗ ನಾವು ಬೇರೆದಕ್ಕೆ ಅಂದ್ಕೊಂಡಿರ್ತೀವಿ, ಬಟ್ ಅಲ್ಲಿ ಆಗಿರೋದೇ ಬೇರೆದಾಗಿರುತ್ತೆ. ಹಾಗಾಗಿ ಎಲ್ಲ ನಾವು ರೆಫರ್ ಮಾಡಿ ನೋಡಬೇಕು, ಎಲ್ಲ ಯೂಸ್ ಮಾಡಿ ನೋಡಬೇಕು, ಎಲ್ಲ ರೆಫರ್ ಮಾಡಿ ನೋಡಬೇಕು, ಆವಾಗ ರಿಸಲ್ಟ್ ಬರೋದು. ಬಟ್ ಇದೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ, ಅದನ್ನು ಕಡಿಮೆ ಮಾಡ್ಕೋಬೇಕು. ಸ್ಕಿನ್ ಕೇರು ಅಥವಾ ನಾನು ರೆಸ್ಟು ಏನೋ ಗೊತ್ತಿಲ್ಲ, ನೋಡೋಣ. ಅಥವಾ ಬೇರೆ ಟವಲು. ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋದಾಗ ನಾನು ಕ್ಲಿನ್ಸರ್ ತೊಗೊಂಡೋಗಿರ್ತೀನಿ. ಯಾರ್ದು ಸಾಬೂನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಕ್ಲಿನ್ಸರ್ ತೊಗೊಂಡೋಗಿರ್ತೀನಿ. ಬಟ್ ತೊಗೊಂಡೋಗಿದ್ದೆ, ಬಟ್ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ. ನೋಡೋಣ. ಬನ್ನಿ ಗೈಸ್, ಈಗ ಹೋಗಿ ನಾನು ಅದಿಷ್ಟು ಬ್ಲೌಸ್ ರೆಡಿ ಮಾಡ್ತೀನಿ. ಬಿಕಾಸ್ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ. ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಅಪ್ಪು ಬರೋಷ್ಟೊತ್ತಿಗೆ ಒಂದು ಸ್ನ್ಯಾಕ್ಸ್ ಹೇಳಿದ್ದಾನೆ, ಆ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಬೇಕು. ಬನ್ನಿ ಇವಾಗ ಹೋಗಿ ಇದು ಬ್ಲೌಸ್ ರೆಡಿ ಮಾಡೋಣ. ಬಲಿ ನೀನಾಗು ನನ್ನ ಥರನೇ ಮನೇಲಿ ಎಲ್ಲರೂ ಹುಚ್ಚರಾಗಿರ್ತೀರ. ಯಾಕಂದರೆ ನಮ್ಮದು ಡೈಲಿ ಯಾವಾಗಲೂ ಸಾಂಗ್ಸ್ ಇರುತ್ತೆ. ಸಾಂಗ್ಸ್ ಆಡ್ತಾ ಕೆಲಸ ಮಾಡ್ತೀನಿ. ಆಮೇಲೆ ಯಜಮಾನ್ರಿದ್ರು ಅಂದರೆ ಅವ್ರನ್ನ ತಲೆ ತಿಂತ ಕೆಲಸ ಮಾಡ್ತೀನಿ. ತಲೆ ತಿನ್ನೋದಂದರೆ ಏನಾದರೂ ಮಾತಾಡ್ತಾ ಇರ್ತೀವಿ, ಯೂಸ್ಫುಲ್ ಆಗೋದೇ ಮಾತಾಡ್ತಾ ಇರ್ತೀವಿ, ಬಟ್ ಮಾತಾಡ್ತಾ ಇರ್ತೀವಿ ಅಷ್ಟೇ. ಹಾಗಾಗಿ ನನಗೆ ಅವ್ರು ಇರಲಿಲ್ಲ ಅಂತಂದರೆ ಟೈಮು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಟೈಮ್ ಕೂಡ ಹೋಗೋದಿಲ್ಲ. ಹಾಗಾಗಿ ಫೋನ್ ಹಚ್ಚಿ ಆಫೀಸ್ನಲ್ಲಿ ಇರಬೇಕಾದ್ರೂ ಕೂಡ ಫೋನ್ ಹಚ್ಚಿ ತಲೆ ತಿಂತಾ ಇರ್ತೀನಿ ನಾನು. ಅಷ್ಟೊಂದು. ಆಮೇಲೆ ಅವರೆಲ್ಲರೂ ಹೇಳಿದಿರೋದು, ಇವತ್ತು ಯಾಕೋ ನಿಮ್ಮ ಮನೆಯಿಂದ ಫೋನ್ ಬಂದಿಲ್ಲ ಅಲ್ವಾ ಅಂತೇಳಿ ಕೇಳ್ತಾ ಇರ್ತಾರಂತೆ. ಹಾಗಾಗಿ ಕೆಲವೊಂದು ನಮ್ಮ ಯಜಮಾನ್ ಆಮೇಲೆ ಬ್ಯುಸಿ ಆಗಿರ್ಬೋದು ಬಿಡು ಅಂತೇಳಿ ಅವರೇ ತಿಳ್ಕೊಂಬಿಡ್ತಾರೆ. ಬ್ಯುಸಿ ಇಲ್ಲದೆ ಹೋದರೆ ನಾನು ತಲೆ ತಿನ್ನೋದಂತೂ ಗ್ಯಾರಂಟಿ. ಹಾಗಾಗಿ ಅವ್ರು ಏನಂತಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಊಟಕ್ಕಂತ ಮನೆಗೆ ಬರ್ತಾರಲ್ವ, ಆವಾಗ 1.5 hour ನನ್ನ ಹತ್ರ ಕೂತ್ಕೊಂಡು ಹೋಗ್ತಾರೆ. ಇಲ್ಲದೆ ಹೋದರೆ ಇಲ್ಲ, ಡೈಲಿ ಫೋನ್ ಮೇಲೆ ಫೋನ್ ಹೋಗ್ತಾನೆ ಇರುತ್ತೆ ನನ್ನ ಕಡೆಯಿಂದ ಫೋನು. ಹಾಗಾಗಿ ಇವಾಗಲೇ ಜಸ್ಟ್ ಬಂದು 1.5 hour ಕೂತು ಮಾತಾಡಿ ಹೋದರು. ಸೊ ಇವಾಗ ಸಮಾಧಾನ ಆಯಿತು. ಹಾಗಾಗಿ ಇವಾಗ ಬ್ಲೌಸ್ ಕಟ್ ಮಾಡಿಕೊಂಡು ಹೊಲಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ಇದಿಷ್ಟು ಮುಗಿಸ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗೋದು. ಸೊ ಫ್ರೆಂಡ್ಸ್, ಇನ್ನು ನಾನು ಫಸ್ಟಿಗೆ ಬ್ಲೌಸ್ ಕಟ್ ಮಾಡ್ಕೊಂಡಿರೋದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಹೇಗೆ ಬ್ಲೌಸ್ ಕಟ್ ಮಾಡ್ಕೋತೀರಾ, ನಾನು ಹೇಗೆ ಮಾಡ್ಕೋತೀನಿ ಅನ್ನೋದು ಒಂದು ಐಡಿಯಾ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಎಷ್ಟೋ ಜನ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ. ಆಮೇಲೆ ಕೆಲವೊಬ್ರು ಇದು ತುಂಬಾ ಹಾರ್ಡು ಅಂತ ಬಿಟ್ಟಿದ್ದಾರೆ. ಬಟ್ ಹಾರ್ಡ್ ಅಲ್ಲ. ಯಾವುದೇ ಕೆಲಸಗಳು ಮಾಡೋದಕ್ಕಿಂತ ಮುಂಚೆ ಹಾರ್ಡ್ ಅಂದ್ಕೋಬಾರ್ದು. ಅದು ಒಂದು 15-20 ದಿನ ನೀವು ಟ್ರೈ ಮಾಡಬೇಕು. ಅದಾದಮೇಲೆ ಗೊತ್ತಾಗುತ್ತೆ. ಎಲ್ಲ ಕೆಲಸಗಳು ಸ್ಟಾರ್ಟಿಂಗ್ ತುಂಬಾ ಹಾರ್ಡಾಗಿ ಬರೋದು. ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಹೇಗೆ ಪ್ರಾಕ್ಟೀಸ್ ಆಗುತ್ತೋ ಹಾಗೆ ಕಂಫರ್ಟಬಲ್ ಆಗಿ ಈಸಿಯಾಗಿ ಬರುತ್ತೆ. ಬಟ್ ನನ್ನ ಡೈಗ್ರಾಮ್ ಬಂದುಬಿಟ್ಟು ತುಂಬ ಈಸಿ ಮೆಥಡಲ್ಲಿದೆ. ನಾನು ಫ್ರಂಟು ಮತ್ತು ಬ್ಯಾಕು ನಾನು ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಫ್ರಂಟ್ ಏನಾದರೂ ತಪ್ಪಾಯಿತು ಅಂದರೆ ಬ್ಯಾಕ್ ಸೈಡ್ ಕೂಡ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಈಗ ಮೆಜರ್ಮೆಂಟ್ ತೊಗೋತೀವಲ್ವ,
ಸೊ ಹಾಗಾಗಿ ಕೆಲವೊಬ್ರದ್ದು 14 ಇರುತ್ತೆ, 15 ಇರುತ್ತೆ, 13 ಇರುತ್ತೆ. ಅದು ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ತೊಗೊಂಡಾಗ ಫ್ರಂಟು ಕೂಡ ಸೇಮ್ ಟು ಸೇಮ್ ಬಂದುಬಿಡುತ್ತೆ. ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಕಟ್ ಮಾಡ್ಕೊಳ್ಳೋರು ಆ ಥರ ಕಟ್ ಮಾಡ್ಕೊಳ್ತಾರೆ. ಬಟ್ ಕೆಲವೊಬ್ಬರು ಈ ಥರ ಪಾರ್ಟ್ಸ್ಗಳನ್ನು ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೊಳ್ತಾರೆ. ನಾನು ಎರಡೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಒಂದೊಂದು ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ಅದಾದಮೇಲೆ ನೀವು ಜೋಡಿಸ್ಕೋಬೇಕಾಗುತ್ತೆ. ಬಟ್ ಇನ್ನೊಂದು ಡೈಗ್ರಾಮ್ ಇದೆ ಅಲ್ವಾ, ಸ್ಟ್ರೇಟಾಗಿ ಒಟ್ಟಿಗೆ ಹಾಕ್ಕೊಳ್ಳೋದು. ಫ್ರಂಟ್ ಹೇಗೆ ಹಾಕ್ಕೊಂಡಿರ್ತೀವೋ ಬ್ಯಾಕ್ ಕೂಡ ಅದೇ ಥರ ಹಾಕ್ಕೊಂಡ್ಬಿಡೋದು. ಬಟ್ ಅಲ್ಲಿ ಏನೂ ನಿಮಗೆ ಮಿಸ್ಟೇಕ್ ಆಗೋಲ್ಲ. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಮಿಸ್ಟೇಕ್ ಆಗಿ ತಪ್ಪಾಗಿದೆ ಅನ್ನೋದನ್ನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ತುಂಬ ಈಸಿಯಾಗಿ ಕಲಿಯೋರಿಗೆ. ಹಾಗಾಗಿ ಅದನ್ನು ಟ್ರೈ ಮಾಡಿ. ಓಕೆ, ನಾನಿಲ್ಲಿ ಕಂಪ್ಲೀಟಾಗಿ ಬ್ಲೌಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಸ್ತ್ರ. ಅದಾದಮೇಲೆ ನಾನು ಬ್ಲೌಸ್ ಕಟ್ ಮಾಡ್ತೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ಕಟ್ ಆಗಿದೆ. ಇನ್ನು ನಾನು ಇದನ್ನು ರೆಡಿ ಮಾಡಬೇಕು. ಬೇರೆ ತುಂಬ ಆಗಿಬಿಟ್ಟಿದೆ. ಸಾಧ್ಯವಾದರೆ ಮಾಡಿರ್ತೀನಿ ಬ್ಲೌಸು, ಇಲ್ಲದೆ ಹೋದರೆ ಮತ್ತೆ ನಾಳೆ ತೋರಿಸ್ತೀನಿ. ಓಕೆನಾ, ಹೇಗೆ ಹೊಲ್ದಿದ್ದೀನಿ ಅಂತ. ಇನ್ನೂ ರೆಡಿ ಮಾಡಬೇಕು ಅಂತ ಅನ್ನೋಷ್ಟೊತ್ತಿಗೆ ಟೈಮು 3 ಆಗಿತ್ತು. ಇನ್ನು ಸ್ನ್ಯಾಕ್ಸ್ ಮಾಡಬೇಕಲ್ವ. ಹಾಗಾಗಿ ಅಪ್ಪು ಬೆಳಗ್ಗೆನೇ ಹೇಳೋಗಿದ್ದ, ಇವತ್ತು ಪಾನಿಪುರಿ ಮಾಡಬೇಕು ಸ್ನ್ಯಾಕ್ಸು ಅಂತ ಹೇಳಿಬಿಟ್ಟು ಹೇಳಿದ್ದ. ಹಾಗಾಗಿ ನಾನು ಕೂಡ ಆಯಿತು ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು 1.5 ಅವರ್ನಲ್ಲಿ ನಾನು ಪಾನಿಪುರಿನ ರೆಡಿ ಮಾಡಿದೆ. ಬಟ್ ಇಷ್ಟು ಟೈಮೇನು ಬೇಕಾಗಿಲ್ಲ. ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಮಾಡಿದ್ನಲ್ವ, ಹಾಗಾಗಿ ಅಷ್ಟು ಟೈಮ್ ತೊಗೊಂಡೆ. ಬಟ್ ಇಲ್ಲಿ ಪಾನಿಪುರಿ ಒಂದು ಬಿಟ್ಟು ಸಖತ್ತಾಗಿ ಬಂದಿತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಕೆಲವೊಂದು ಸಾರಿ ನಾವು ಈಗ ಸಾಲ್ಟ್ ಆಗಿರ್ಬೋದು, ಆಮೇಲೆ ಖಾರ ಆಗಿರ್ಬೋದು, ಕೆಲವೊಂದು ಜಾಸ್ತಿ ಆಗಿಬಿಡುತ್ತೆ, ಕೆಲವೊಂದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಬಂದುಬಿಟ್ಟಿತ್ತು. ಎಷ್ಟೋ ಸಾರಿ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಹೊರ್ಗಡೆ ತಿಂತೀವಿ, ಬಟ್ ಆದರೆ ಸ್ವಲ್ಪ ಕಡಿಮೆನೇ. ಬಟ್ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ಟಿದ್ದು ತಿಂಡಿ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಹಾಗಾಗಿ ಹೋಟೆಲ್ ಸ್ಟೈಲಲ್ಲಿ ಅಥವಾ ಪಾನಿಪುರಿ ನೀವೆಲ್ಲಿ ತಿಂತೀರಾ, ಬಂಡಿಯಲ್ಲಿ ತಿಂತೀರಲ್ವ, ಅದೇ ಥರನೇ ಬಂದುಬಿಟ್ಟಿತ್ತು. ಇನ್ನು ನಮ್ಮ ಮನೆಯಲ್ಲಿ ಫುಡ್ಡು ಚೆನ್ನಾಗಿದ್ದರೆ ತಿನ್ನೋರು ಅಂದರೆ ಇವರಿಬ್ಬರೇ, ನನ್ನ ಮಗ ಮತ್ತು ನನ್ನ ಹಸ್ಬೆಂಡು. ಇಲ್ಲದೆ ಹೋದರೆ ತಿನ್ನೋದೇ ಇಲ್ಲ. ಅದಕ್ಕೊಂದು ಕರೆಕ್ಟಾಗಿ ಹೆಸರಿಟ್ಬಿಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಟು ಅವರೇ ತಿಂತಾಯಿದ್ರು, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಪಾನಿಪುರಿ ಆಗಿರ್ಬೋದು ಆ್ಯಂಡ್ ಏನು ಪಾನಿ ಮಾಡ್ತೀವಲ್ವ, ಅದು ಅಂತೂ ಇಷ್ಟು ಸೂಪರಾಗಿ ಬಂದಿತ್ತು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಮನೇಲಿ ಮಾಡಿಕೊಂಡ್ರೆ ನಾವು ಹೊಟ್ಟೆ ತುಂಬ ತಿನ್ಬೋದು. ಇನ್ನು ಹೊರಗಡೆ ಆದರೆ ಪ್ಲೇಟ್ ಲೆಕ್ಕದಲ್ಲಿ ಕಡಿಮೆನೇ ತಿಂದು ಬಂದಿರ್ತೀವಿ. ದುಡ್ಡು ಜಾಸ್ತಿ ಹೋಗುತ್ತೆ, ಆಮೇಲೆ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ಸ್ನ್ಯಾಕ್ಸ್ ಥರನೇ ಇರಬೇಕು. ಬಟ್ ಆದರೆ ಕೆಲವೊಂದು ಸಾರಿ ತುಂಬ ತಿನ್ನಬೇಕು ಅಂತ ಅನಿಸುತ್ತಲ್ವ. ಹಾಗಾಗಿ ಮನೇಲಿ ಮಾಡಿಕೊಂಡ್ರೆ ನೀವು ಕಲಿತಾಗೂ ಆಗುತ್ತೆ, ಮನೆಯಲ್ಲಿ ಎಲ್ರಿಗೂ ತಿನ್ನಿಸ್ದಾಗೂ ಆಗುತ್ತೆ, ಅವ್ರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಆಲ್ಮೋಸ್ಟ್ ಟ್ರೈ ಮಾಡೋದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೆ ಅಷ್ಟೊಂದು ಖರ್ಚೇನಾಗೋದಿಲ್ಲ. 100 ರುಪೀಸ್ ಖರ್ಚಾದರೆ ಟೋಟಲ್ ಫ್ಯಾಮ್ಲಿನೇ ತಿನ್ಬೋದಲ್ವ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬರದೇ ಹೋದ್ರೂ 1 ಸಾರಿ ಕೆಡುತ್ತೆ, 2 ಸಾರಿ ಕೆಡುತ್ತೆ, ಪದೇ ಏನು ಕೆಡೋದಿಲ್ಲ, ಬಂದೇ ಬರುತ್ತೆ. ಒಂದು ಮೆಜರ್ಮೆಂಟ್ ಅಂತ ನಿಮಗೆ ಸಿಕ್ತು ಅಂದರೆ ನೀವೇ ನೆಕ್ಸ್ಟಿಂದ ಅದನ್ನು ಟ್ರೈ ಮಾಡ್ತೀರಾ. ಹಾಗಾಗಿ ಸೊ ನಮ್ಮ ಯಜಮಾನ್ರು ಎಲ್ಲ ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಕೊಡ್ತಾ ಇದ್ದಾರೆ. ಈಗ ಅಡುಗೆ ಮಾಡಿದವ್ರಿಗೆ ತಿನ್ನೋಕ್ಕೆ ಮೂಡ್ ಬರೋಲ್ಲ. ಅದು ಹೇಳಿ ಆಮೇಲೆ ಅದನ್ನು ರೆಡಿ ಮಾಡಿ ಕೊಡ್ತಾರಲ್ವ, ಆವಾಗ ತಿನ್ನೋಕ್ಕೆ ಮೂಡ್ ಬರುತ್ತೆ. ಸೊ ಅವರು ಕೂಡ ರೆಡಿ ಮಾಡಿ ಕೊಟ್ಟಿದ್ದರು. ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ. ನಾನು ಫಸ್ಟು ಟೇಸ್ಟ್ ನೋಡೋದು, ಯಾಕಂದರೆ ಅವರು ತಿಂದಿದ್ದಾರೆ ಅಂದರೆ ಅದು ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಿರಲಿಲ್ಲ. ಬಟ್ ಸೂಪರಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಇನ್ನೊಂದಂದರೆ ಹೆಣ್ಮಕ್ಳು ಎಷ್ಟೇ ಅಡುಗೆ ಮಾಡಿದ್ರು ಹೊಗಳಿ ತಿಂತಾರಲ್ವ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿನೇ ಅದನ್ನು ತಿನ್ಬೋದು. ಹಾಗಾಗಿ ಈ ಥರ ಹೊಗಳಿ ಆಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾರಲ್ವ, ಇನ್ನೂ ಹೊಸದು ಏನಾದರೂ ಮಾಡ್ಕೊಡೋಣ ಅಂತ ಅನಿಸುತ್ತೆ. ನನಗಂತೂ ಹಾಗನ್ಸುತ್ತೆ. ಕೆಲವೊಬ್ರಿಗೆ ಬೇರೆ ಬೇರೆ ಥರನೂ ಅನ್ನಿಸ್ಬೋದು. ಸೊ ಇವಾಗ ಪಾನಿಪುರಿ ಎಲ್ಲ ತಿಂದ್ವಿ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದೆ. ಬಿಕಾಸ್ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿದೆ. ಬಟ್ ಆದರೆ ಏನಂತಂದರೆ ಅವ್ರಿಗೆ ಆಫೀಸಿಂದ ಕಾಲ್ ಬಂತಲ್ವ, ಹಾಗಾಗಿ ಹೋದರು. 4 ಗಂಟೆಗೆ ಬಂದಿದ್ದಾರೆ. ಬಟ್ ಆದರೆ ಮತ್ತೆ 1 ಅವರ್ ಹೋಗಿ ಕೆಲವೊಬ್ಬರಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಿಕಾಸ್ ಅಪ್ಪು ಟಿ ವಿ ಹಚ್ಬಿಟ್ಟಿದ್ದ, ಎಲ್ಲಿ ಮ್ಯೂಟ್ ಮಾಡ್ತಾ ಇರಲಿಲ್ಲ, ಸಾಂಗ್ ಹಚ್ಚಿದ್ದ, ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ. ಇಲ್ಲದೆ ಹೋದರೆ ಫುಲ್ ವಿಡಿಯೋದಲ್ಲಿ ಸಾಂಗ್ಗೆ ಬಂದುಬಿಡುತ್ತೆ.
ಸೊ ಹಾಗಾಗಿ ಮ್ಯೂಟ್ ಮಾಡೋದಿತ್ತು, ಬಟ್ ಆದರೆ ಅವನು ಮ್ಯೂಟ್ ಮಾಡಲಿಲ್ಲ. ಸೊ ಗಾಯ್ಸ್, ಈಗ ನಾನು ನೈಟಿಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೊತ್ತನ ಪಾನಿಪುರಿ ಎಲ್ಲ ತಿಂದ್ರಲ್ವ, ಇನ್ನು ನೈಟಿಗೆ ಅಡುಗೆ ಅಂತೂ ನಾನು ಎಷ್ಟು ಗಂಟೆಗೆ 6 o'clock 7 o'clock ತನಕ ಅಡುಗೆನ ಮಾಡ್ಕೋತೀನಿ. ಆ ಮಧ್ಯದಲ್ಲೇ ಅಡುಗೆ ಮಾಡ್ಕೊಂಬಿಡ್ತೀನಿ. ಆಮೇಲೆ ಆಗೋದಿಲ್ಲ, ಯಾಕಂದರೆ ಅವರಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸೋದೇ ಇರುತ್ತೆ. ಹಾಗಾಗಿ ಸೊ ಬಿಫೋರ್ ಅಡುಗೆ ಮಾಡಿಕೊಂಡು ಇಟ್ಕೊಂಡಂದರೆ ಆಮೇಲೆ ಹೋಮ್ವರ್ಕ್ ಆದ ತಕ್ಷಣ ಊಟ ಮುಗಿಸ್ಕೊಳ್ತಾರೆ. ನಮಗೂ ಕೂಡ ಅವ್ರನ್ನ ಹೋಮ್ವರ್ಕ್ ಮಾಡಿಸುವಾಗ ಅಲ್ಲೇ ಕೂತಿರ್ತೀವಿ. ಬಂದು ಎದ್ದು ಅಡುಗೆ ಮಾಡೋದು ತುಂಬಾ ಕಷ್ಟ. ಆಮೇಲೆ ಚೆನ್ನಾಗಿ ಕೂಡ ಆಗೋಲ್ಲ ಅಡುಗೆ ಒಂದೊಂದು ಸಾರಿ ಈ ಥರ ಎದ್ದು ಕೂತು ಮಾಡ್ತಾಯಿದ್ರೆ. ಹಾಗಾಗಿ ರೈಸು ಆ್ಯಂಡ್ ಸಾರು ಮಾಡು ಅಂತ ಹೇಳಿದ್ದಾರೆ, ಅಷ್ಟೇ ಮಾಡ್ತೀನಿ. ಯಾಕಂದರೆ ಪಾನಿಪುರಿ ತಿಂದಿದ್ದಾರಲ್ವ, ಅದನ್ನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಲೈಟಾಗಿ ನೈಟು ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಇಲ್ಲದೆ ಹೋದರೆ ಅದೇ ಫುಡ್ ಅಂದರೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ರೈಸಿಗೆ ಇಟ್ಕೋತಾ ಇದ್ದೀನಿ. ಇನ್ನು ಸಾಂಬಾರು ಅಂತ ಬಂದರೆ ಬೇಳೆ ಹಾಕಿದ್ನಲ್ವ, ಆ ಬೇಳೆನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ಗಾಯ್ಸ್, ನಾಳೆ ಒಂದು ಹೊಸದು ಕೆಲಸ ಇದೆ ಆ್ಯಂಡ್ ಒಂದು ಫಂಕ್ಷನ್ ಕೂಡ ಆಗುತ್ತೆ. ಹಾಗಾಗಿ ನಾಳೆ ಹೊಸ ವಿಡಿಯೋ ಬರುತ್ತೆ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಚೆನ್ನಾಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾಳೆ ಮಾಡೋ ಫಂಕ್ಷನ್ಗೆ ನಾನು ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋದಿತ್ತು. ಸೊ ಮಾಡ್ಕೊಂಬಂದಿದ್ದೀನಿ, ಬಟ್ ಅದು ನಾನು ನಿಮಗೆ ಮುಂಚೆವಾಗಿ ತೋರಿಸ್ತಾ ಇಲ್ಲ. ಬಟ್ ನಾಳೆ ತೋರಿಸ್ತೀನಿ. ಸಸ್ಪೆನ್ಸ್ ಅಂದಮೇಲೆ ಅದು ಸಸ್ಪೆನ್ಸ್ ಆಗೇ ಇರಬೇಕು. ಬಟ್ ಈಗಲೇ ನಾನು ರಿಲೀಫ್ ಮಾಡಿದೆ ಅಂತಂದರೆ ಅಮ್ಮು ಬಂದು ಚೆಕ್ ಮಾಡ್ತಾಳೆ. ಆಮೇಲೆ ಅವಳಿಗೆಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಹೇಳಬೇಕಾಗುತ್ತೆ. ಇನ್ನು ನಾನು ಡೀಟೇಲ್ಸ್ ಹೇಳಿದ್ನಂದರೆ ಅವಳು ಏನು ಮಾಡ್ತಾಳೆ ಅಂದರೆ ಓದೋ ಕಡೆಗೆ ಗಮನ ಕೊಡೋದಿಲ್ಲ. ಹಾಗಾಗಿ ಅವಳಿಗೆ ಬಿಫೋರ್ ಏನೂ ಹೇಳಲ್ಲ, ಇವತ್ತು ನೈಟು ಏನೂ ಹೇಳಲ್ಲ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಹೇಳ್ತೀನಿ, ಇಲ್ಲದೆ ಹೋದರೆ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಹೇಳ್ತೀನಿ. ಇನ್ನು ಅದಲ್ಲದೆ ಊರಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ, ಇನ್ನು ರೈಸ್ ಕೂಡ ಆಗಿದೆ. ಸೊ ಈಗ ನಾನು ಹೋಗಿ ಅವ್ರನ್ನ ಹೋಮ್ವರ್ಕ್ ಮಾಡಿಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.